ಎಲ್ಲೆಲ್ಲೂ ಬಿಸಿಲ ಝಳ ಹೆಚ್ಚಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ರಾಯಚೂರಿನಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ಉಷ್ಣಾಂಶ. ಜಿಲ್ಲೆಯಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಮುಂದಿನ 5 ದಿನಗಳ ಕಾಲ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ಹೊರಬರಬಾರದು ಅಂತ ಸೂಚನೆಯನ್ನ ಕೊಡಲಾಗಿದೆ. ಹವಾಮಾನ ಇಲಾಖೆ ಸಾರ್ವಜನಿಕರಿಗೆ ಕೊಟ್ಟಿರುವಂತಹ ಸೂಚನೆ ಇದು. ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದಾಗಿ ಮುಂದಿನ 5 ದಿನಗಳ ಕಾಲ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಯಾರೂ ಕೂಡ ಹೊರಗೆ ಬರಬಾರದು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. 42ರಿಂದ 45 ಡಿಗ್ರಿ ಸೆಲ್ಸಿಯಸ್ವರೆಗೆ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇರೋದರಿಂದಾಗಿ ಸಾರ್ವಜನಿಕರು, ರೈತ ಬಾಂಧವರು ಸಾಧ್ಯವಾದಷ್ಟು ಮಟ್ಟಿಗೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಹೊರಗಡೆ ಹೋಗೋದನ್ನು ತಪ್ಪಿಸಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಬಹಳ ಮುಖ್ಯವಾಗಿ 12ರಿಂದ 3 ಗಂಟೆವರೆಗೂ ಆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುತ್ತೆ. ಹವಾಮಾನ ಇಲಾಖೆ ಅಥವಾ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಭಾಗದಿಂದ ಬಂದಿರುವಂತಹ ನೋಟಿಸ್ ಇದು. ಅಲ್ಲಲ್ಲೇ ತಲೆ ಸುತ್ತು ಬೀಳುವಂತಹ ಸಾಧ್ಯತೆ ಇರುತ್ತೆ. ನಿರ್ಜಲೀಕರಣ ಅಂದರೆ ದೇಹ ಯಾವತ್ತೂ ಡಿಹೈಡ್ರೇಟ್ ಆಗಬಾರ್ದು, ಹೈಡ್ರೇಟ್ ಆಗಿರಬೇಕು. ಅಂದರೆ ನೀರಿನ ತೇವಾಂಶ ಅನ್ನೋದು ದೇಹದಲ್ಲಿರಬೇಕು. ಈ ಮಟ್ಟಿಗೆ ಬಿಸಿಲು ಅನ್ನೋದು ಹೆಚ್ಚಾದರೆ ಬಹಳಷ್ಟು ಸಮಸ್ಯೆಗಳು ಎದುರಾಗಬಹುದು. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಮಾಹಿತಿಯನ್ನು ನೀಡುತ್ತಾರೆ. ಅನಿಲ್, ಏನಿದು 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂತ ಹೇಳಿದ್ರೆ ತಾಪಮಾನ ತುಂಬ ಹೆಚ್ಚಾಗಿರುತ್ತೆ. ಸದ್ಯ ರಾಯಚೂರು ಭಾಗದ ಜನಜೀವನ ಹೇಗಿದೆ? ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಸೂಚನೆ ಜನಸಾಮಾನ್ಯರನ್ನು ತಲುಪಿದೆಯಾ? ಏನಿದೆ ಮಾಹಿತಿ ಅನಿಲ್? ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆಯಲ್ಲಿ 45 ಡಿಗ್ರಿಗಿಂತ 46 ಡಿಗ್ರಿವರೆಗೂ ಕೂಡ ಇವಾಗ ರೀಚ್ ಆಗಿರುವಂತ ಘಟನೆ ನಡೆದಿರುವಂತದ್ದು. ಏನು ಇಲ್ಲ ಉಷ್ಣಾಂಶ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಜನರು ಕೂಡ ಸಾಕಷ್ಟು ತೊಂದರೆಗೆ ಈಡಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಹವಾಮಾನ ಇಲಾಖೆ ಕೂಡ ಎಲ್ಲಾ ರೀತಿಯಾದಂತಹ ಸೂಚನೆಗಳನ್ನು ನೀಡಿರುವಂತದ್ದು. ಯಾವುದೇ ರೀತಿಯಾದಂತಹ 12ರಿಂದ 3 ಗಂಟೆವರೆಗೂ ಕೂಡ ಯಾವುದೇ ಸಾರ್ವಜನಿಕರು ಹೊರಬರದಂತೆ ಮನೆಯಲ್ಲಿ ತಂಪು ಪಾನೀಯಗಳಿಗೆ ಒಂದು ತೆಗೆದುಕೊಂಡು ಮನೆಯಲ್ಲೇ ಒಂದು ವಿಶ್ರಾಂತಿ ಪಡೆಯುವಂತ ಕೆಲಸ ಆಗ್ಬೇಕು. ಯಾಕಂತಂದ್ರೆ ಈ 43ರಿಂದ 46 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತೆ ಬಿಸಿಲಿನ ತಾಪಮಾನ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೂ ಕೂಡ ತೊಂದರೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇವತ್ತಿನ ದಿನ ಸಾಕಷ್ಟು ಏನು ಮೊನ್ನೆ ಅಷ್ಟೇ ಒಂದು ರಾಯಚೂರಿನಲ್ಲಿ ಘಟನೆ ನಡೆದಿರುವಂತ ಬಿಸಿಲಿನ ತಾಪಮಾನಕ್ಕೆ 2 ಬಾಲಕರು ಕೂಡ ಒಂದು ಇದು ಜೀವವನ್ನು ಕಳೆದುಕೊಂಡಿರುವಂತ ಘಟನೆ ಕೂಡ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಕೂಡ ನಡೆದಿರುವಂತದ್ದು. ಇದರಿಂದಾಗಿ ಹವಾಮಾನ ಇಲಾಖೆ ಎಲ್ಲಾ ರೀತಿಯಾದಂತಹ ಎಚ್ಚರಿಕೆ ಮತ್ತು ಸೂಚನೆಗಳನ್ನು ಕೂಡ ನೀಡ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಕ ಆಗದಂತೆ ಜನರು ಸಾರ್ವಜನಿಕರು ಕೂಡ ಒಂದು ಸೂಚನೆ ಮೇರೆಗೆ ಸರಿಯಾದ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು. ಇದು ರಾಯಚೂರಿನಲ್ಲಿ ಕಳೆದ 10 ವರ್ಷಗಳ ಹಿಂದೆ ಅಷ್ಟೇ ಕೂಡ 46 ಡಿಗ್ರಿ ಸೆಲ್ಸಿಯಸ್ ದಾಖಲೆಯನ್ನು ಸೃಷ್ಟಿ ಮಾಡಿತ್ತು. ಆದ್ರೆ ಈ ವರ್ಷ ಅದೇ ದಾಖಲೆ ಕೂಡ ಆಗಿರುವಂತದ್ದು. ಇದರಿಂದಾಗಿ ಜನರಿಗೂ ಕೂಡ ಹವಾಮಾನ ಇಲಾಖೆ ಎಲ್ಲಾ ರೀತಿಯಾದಂತಹ ಸೂಚನೆಗಳನ್ನು ನೀಡಿದೆ. ಥ್ಯಾಂಕ್ ಯು ಮಾಹಿತಿಗಾಗಿ ಅನಿಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.